ಓಕೆ, ನಮ್ಮ ಜೊತೆಗೆ ವೈಷ್ಣವಿ ಅವರ ಅಪ್ಪ ಅಮ್ಮ ಇದ್ದಾರೆ. ಮೊದಲನೇದಾಗಿ ಭಾನು ರವಿಕುಮಾರ್, ವೈಷ್ಣವಿ ಅವರ ಮದರ್ ಮಾತಾಡ್ಸೋಣ. ಅಮ್ಮ ನಮಸ್ತೆ. ಮಗಳ ಮದುವೆ ತಯಾರಿ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ. ನಾವು ಕಾತರದಿಂದ ಎಲ್ಲನೂ ಕಾಯ್ಕೊಂಡು ಎಲ್ಲ ಬೇಗ ಬೇಗ ಮುಗಿಸ್ಬೇಕು ಅಂತ ನೋಡ್ತಾ ಇದ್ದೀವಿ. ಆಲ್ರೆಡಿ ಒಂದು 4-5 ಜಾಗ ನೋಡಿದ್ದೀವಿ. ಅದರಲ್ಲಿ ಯಾವುದೋ ಒಂದು ಫೈನಲೈಸ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮುಗಿಸ್ಬೇಕು ಅಂತ ಇದ್ದೀವಿ. ಪ್ಲಾನಿಂಗ್ ನಡೀತಾ ಇದೆ. ಓಕೆ, ದೊಡ್ಡವರೆಲ್ಲ ಹೇಳ್ತಾರೆ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗೋದು ಅಂತ. ನಿಮ್ಮ ಮಗಳ ವಿಚಾರದಲ್ಲೂ ಅದು ನಿಜ ಆಯಿತು ಅಂತ. ಯಾಕಂದರೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಒಂದು ಕಾಂಪ್ಲಿಮೆಂಟ್ ಬರ್ತಾ ಇದೆ. ಹೌದು, ನನಗೂ ಖುಷಿ ಆಯಿತು. ನೋಡಿ, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಯಾವುದೋ ಮೂಲೆಯಲ್ಲಿ ಅವರು ಇದ್ದರು, ನಾವು ಇಲ್ಲಿದ್ದೀವಿ. ಒಂದು 4-5 ಕಡೆ ನಾವು ಪ್ರೊಫೈಲ್ನ ರಿಜಿಸ್ಟರ್ ಮಾಡಿದ್ವಿ. ಈ ಮ್ಯಾಟ್ರಿಮೋನಿ ಸರ್ವಿಸಸ್ ಇರುತ್ತಲ್ಲ ಅವ್ರ ಹತ್ರ. ಅದರಲ್ಲಿ ಒಂದು ಹೆಸರು ಹೇಳ, ಅದು ಘಟಬಂಧನ್ ಅಂತ ಜ್ಯೋತಿ ನಿವಾಸ್ ಕಾಲೇಜ್ ಆಪೋಸಿಟಲ್ಲಿದೆ. ಅಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ. ಅಲ್ಲಿ ನೇಹ ಅಂತ ತುಂಬ ಒಳ್ಳೆಯವರು, ಅವ್ರ ಹತ್ರ ಹೋಗಿ ರಿಜಿಸ್ಟರ್ ಮಾಡಿದಾಗ ಆ್ಯಕ್ಚುಲಿ ನಾವು ರಿಜಿಸ್ಟರ್ ಮಾಡಿದ್ದು ಯಾವುದಾದ್ರು ನಮ್ಮ ಪ್ರೊಫೈಲ್ ಹುಡುಗಿಗೆ ಮ್ಯಾಚ್ ಆಗೋ ಥರ ಪ್ರೊಫೈಲ್ ಮ್ಯಾಚ್ ಮಾಡಿ ಅಂತ. ಅವರು ಯಾವ ಥರ ಬೇಕು ನಿಮ್ಗೊಂದು ಲಿಸ್ಟ್ ಮಾಡಿ ಅಂತ. ನಾನು IAS ಆಫೀಸರು, IPS ಆಫೀಸರ್ಸ್, ಇಲ್ಲ ಬ್ಯೂರೋಕ್ರಾಟ್ಸ್, ಮತ್ತು ನಮ್ಮ ಗೌಡ್ರಾದರೂ ಸರಿ, ಒಳ್ಳೆ ಹುಡುಗ ಇದ್ದರೆ ಬಿಸ್ನೆಸ್ ಮ್ಯಾನ್ ಯಾರಾದರೂ ಸರಿ, ನಮಗೆ ಒಳ್ಳೆ ಹುಡುಗ ನಮ್ಮ ಫ್ಯಾಮ್ಲಿಗೆ ಸಿಗಲಿ ಅಂತೇಳಿ ಅವ್ರ ಹತ್ರ ರಿಜಿಸ್ಟರ್ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ನೀವು ಬ್ಯೂರೋಕ್ರಾಟ್ಸ್ ಅಂತ ಅಂದ್ರಲ್ಲ, ಒಂದು ಪ್ರೊಫೈಲ್ ಇದೆ, ಬೇಕಾದ್ರೆ ಅದನ್ನು ತರಿಸ್ತೀನಿ ಅಂತಂದರು. ಆಯಿತು, ಯಾರು ಅಂತ ನಾರ್ತ್ ಇಂಡಿಯನ್. ಅಯ್ಯೋ, ನಾರ್ತ್ ಇಂಡಿಯನ್ ನಮಗೂ ಅವ್ರಿಗೂ ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಆಗುತ್ತಲ್ಲ ಅಂಥೇಳಿ, ಅಯ್ಯೋ ನಾರ್ತ್ ಇಂಡಿಯನ್ ಆದರೆ ಸ್ವಲ್ಪ ಕಷ್ಟ ಲ್ಯಾಂಗ್ವೇಜ್ ಅವ್ರದ್ದು ರಿಚುವಲ್ಸು, ಕಸ್ಟಮ್ಸು ಎಲ್ಲ ವ್ಯತ್ಯಾಸ ಇರುತ್ತೆ. ನಮಗೂ ಅವ್ರಿಗೂ ಮ್ಯಾಚ್ ಆಗೋದೇ ಕಷ್ಟ ಅಲ್ವಲ್ಲ ಅಂತ. ಒಂದು ಸಲ ನೀವು ಮಾತಾಡಿ ನೋಡಿ ಅವ್ರ ಅಪ್ಪ ಅಮ್ಮ ಹುಡುಗನ ಹತ್ರ. ಇಷ್ಟ ಆಯಿತು ಅಂದರೆ ಮೂವ್ ಮಾಡೋಣ, ಇಲ್ಲಾಂದರೆ ಬೇಡ ಅಂತಂದರು. ಸರಿ ಆಯಿತು ಅಂತೇಳಿ ಪ್ರೊಫೈಲ್ ತರಿಸಿ ಅಂತಂದೆ. ಆಮೇಲೆ ಫಸ್ಟು ಅವರು ಬಾವಿ ಹಳ್ಳಿ ಆಗೋರ ಹತ್ರನೇ ಫಸ್ಟ್ ಮಾತಾಡಿದ್ವಿ. ಆಮೇಲೆ ಅವರು ಮಾತಾಡಿದ್ರು. ಓಕೆ, ಮನೆಯಲ್ಲಿ ಹೇಳ್ತೀನಿ ನಾನು, ಈ ಥರ ಸೌತ್ ಇಂಡಿಯನ್ ಅಂತಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಲ್ಯಾಂಗ್ವೇಜ್, ಮನೆಯಲ್ಲಿ ನಾವು ಹೇಳ್ತೀವಿ ಅಂತಂದರು. ಸರಿ, ಅದು ನೀವು ಮಾತಾಡಿ ಮನೆಯಲ್ಲಿ, ನಾವು ನಮ್ಮ ಫ್ಯಾಮ್ಲಿಯವ್ರ ಹತ್ರ, ಯಾಕಂದರೆ ಇದು ಕಷ್ಟ ಆಗೋದಲ್ಲ ಅಂತ ನಮ್ಮ ಫ್ಯಾಮ್ಲಿಯವ್ರಿಗೂ ಮಾತಾಡಿಸಿದ್ವಿ. ಆಮೇಲೆ ಒಳ್ಳೆ ಪ್ರೊಫೆಷನ್ನು, ಅಷ್ಟು ದೊಡ್ಡ ಪೋಸ್ಟಲ್ಲಿದ್ದಾರೆ. ಈ ಏಜ್ಗೆ ಅಷ್ಟು ದೊಡ್ಡ ಪೋಸ್ಟ್ ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಫ್ಲೈಟ್ ಲೆಫ್ಟಿನೆಂಟ್ ಆಗಿದ್ದಾರೆ. ಆಮೇಲೆ ನಮಗೂ ಖುಷಿ ಆಯಿತು, ಫ್ಯಾಮ್ಲಿಯವ್ರಿಗೆಲ್ಲ ಇಷ್ಟ ಆಯಿತು. ಇಲ್ಲ ಒಳ್ಳೆ ಪೊಸಿಷನಲ್ಲಿದ್ದಾರಲ್ಲ, ಯಾಕೆ ಬಿಡಬೇಕು, ಅವ್ರ ಫ್ಯಾಮ್ಲಿಯವ್ರ ಹತ್ರ ಮಾತಾಡೋಣ ಅಂಥೇಳಿ. ಆಮೇಲೆ ನಮ್ಮ ಫ್ಯಾಮ್ಲಿ, ಅವ್ರ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಆಮೇಲೆ ಡಿಸೈಡ್ ಮಾಡಿದ್ವಿ.